SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಚಂದದ ಬೊಂಬೆಗಳಂತ ಇರುವಂಥ ವ್ಯಕ್ತಿಗಳು ಇರೋದು ಅಷ್ಟೇ ಅಲ್ಲ, ಚನ್ನಪಟ್ಟಣ ಬೊಂಬೆ ನಾಡು ಅಷ್ಟೇ ಅಲ್ಲದೆ ಬೆಣ್ಣೆ ಮನಸ್ಸಿರುವಂಥ ಜನರಿರೋ ನಾಡು ಅಂತ ನಿರೂಪಿಸಿದ್ರಿ. ಯಾಕಂದರೆ ಅಷ್ಟು ಹೊತ್ತಿಂದ ಕಾಯ್ತಾ ಇದ್ರಿ, ಈಗಲೂ ಕೂಡ ಅಷ್ಟೇ ತಾಳ್ಮೆಯಿಂದ ಕಾಯ್ತಾ ಇದ್ದೀರಾ. ವಾವ್, ನಿಮ್ಮ ಪ್ರೀತಿಗೆ, ನಿಮ್ಮ ಅಭಿಮಾನಕ್ಕೆ, ನಿಮ್ಮ ತಾಳ್ಮೆಗೆ, ಪ್ರೋತ್ಸಾಹಕ್ಕೆ ಯಾವಾಗಲೂ ಇಷ್ಟೊತ್ತು ನಾನು ಚಪ್ಪಾಳೆ ಕೇಳ್ತಾ ಇದ್ನಲ್ಲ, ಈಗ ನಮ್ಮ ಕಡೆಯಿಂದ ನಿಮ್ಮೆಲ್ರಿಗೂ ಒಂದು ಜೋರ ಚಪ್ಪಾಳೆ. ಯಾಕಂದ್ರೆ ಅಂಥ ಅದ್ಭುತವಾದ ಆಡಿಯನ್ಸ್ ನೀವು. ಇಷ್ಟು ಹೊತ್ತಾದರೂ ಇಷ್ಟು ಜನ ಇನ್ನೂ ಮನೆಗೆ ಹೋಗದೆ ಕಾಯ್ತಾ ಇದ್ದೀರಾ ಅಂದರೆ ಅದಕ್ಕೆ ಕಾರಣ ಒಂದು ಹೆಸರು ಅಲ್ವಾ? ಹಿರಿಯರು ಯಾವಾಗಲೂ ಒಂದು ಮಾತು ಹೇಳ್ತಾರೆ ಚನ್ನಪಟ್ಟಣ, ಏನು ಅಂದರೆ ನಮ್ಮ ಹೆಸರು ಯಾವ ರೀತಿ ನಾವು ಸಾಧನೆ ಮಾಡಬೇಕು ಅಂದರೆ ಬೇರೆ ಯಾವ ಇಂಟ್ರೊಡಕ್ಷನ್ನ ಅವಶ್ಯಕತೆಯೇ ಇರಬಾರ್ದಂತೆ. ನಮ್ಮ ಹೆಸರು ಹೇಳಿದ್ರೆ ಸಾಕು ನಮ್ಮ ಸಾಧನೆ ಏನು ಅಂತ ಗೊತ್ತಾಗಬೇಕು ಅಂತ. ಅಂತಹ ಸಾಧಕರ ಪಟ್ಟಿಯಲ್ಲಿ ಈ ಹೆಸರು ಕೂಡ ಸೇರ್ಪಡೆಯಾಗಿದೆ. ಅದೆಷ್ಟೋ ರಿಯಾಲಿಟಿ ಶೋ ಮೂಲಕ ಒಂದು ಹೆಜ್ಜೆ ಹಿಂದೆ ಇದ್ರು ಅವರು ಗೆಲ್ಲೋದಕ್ಕೆ. ಆದರೆ ಈಗ ಭರ್ಜರಿ ಗೆಲುವು ಪಡ್ಕೊಂಡು 45 ಕೋಟಿ ಓಟ್ಗಳನ್ನು ತಮ್ಮದಾಗಿಸ್ಕೊಂಡಿರುವಂಥ ಇಡೀ ಕನ್ನಡಿಗರ ಮಾತಲ್ಲಿ ಒಂದೇ ಹೆಸರು ಮುಡಿಸೋ ಹಾಗೆ ಮಾಡಿದಂಥ ಗಿಲ್ಲಿ ಆನ್ ಸ್ಟೇಜ್. ಕೊಡು ನಮ್ಮ ಪರಾಗ ಕೊಡುಗ ಸಾಂಗ ಒಳಗಡೆ ಹಾಕಿದ್ದೀನಿ ಗಿಲಿ 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 ಅಂತರನಿಗೆ ಸಿಲಿ ಇದ್ದಂಗೆ ಹೇಳ್ತಿ ನೀನೆ ನಮಗೆ ಹುಲಿ. ನಿನ್ನ ಒಂದೊಂದು ಮಾತು ಕೇಳಿ ನಗ್ತೀವಿ ನಾವು ಡೇಲಿ. ಆ ಕಡೆ ದೊಡ್ಡವ ಈ ಕಡೆ ದೊಡ್ಡವ ಭಾಷೆ ಕೊಡು ಚಿಕ್ಕವ ಚಟ್ಟಿ ಕೊಡು ನಮ್ಮ ಪರಾಗ ಕೊಡುಗ ಸಾಂಗ ದೊಡ್ಡವ ಭಾಷೆ ಕೊಡು ಚಿಕ್ಕವ ಚಟ್ಟಿ ಕೊಡು ನಮ್ಮ ಪರಾಗ ಕೊಡುಗ ಸಾಂಗ. ಏನು ಗೊತ್ತಾ, ನೀವೆಲ್ಲರೂ ಆರಾಮಾಗಿ ಅಲ್ಲಿದ್ದರೆ ಗಿಲ್ಲಿ ಅವರು ಜಾಸ್ತಿ ಹೊತ್ತು ನಮ್ಮ ಜೊತೆ ವೇದಿಕೆ ಮೇಲೆ ಇರೋಕ್ಕಾಗುತ್ತೆ ಅಲ್ವಾ? ಎಲ್ಲ ಚೆನ್ನಾಗಿದ್ದೀರಾ? ನಿಜವಾಗ್ಲೂ ನಾನು ಮನೆಯಿಂದ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಮೇಲೆ ನನ್ನ ಲೈಫಲ್ಲಿ ಇದೇ ಫಸ್ಟು ಈ ಥರ ಕ್ರೌಡು, ಇಷ್ಟೊಂದು ಎನರ್ಜಿ, ಇಷ್ಟೊಂದು ಪ್ರೀತಿ ಇದೆಲ್ಲ ನೋಡ್ತಾ ಇರೋದು. ನನ್ನ ಸ್ಟೈಲಲ್ಲಿ ಹೇಳ್ಬೇಕಂದ್ರೆ ಏನ್ರಿ ಇದು ಸತ್ಯವಾಗಲೂ ಚನ್ನಪಟ್ಟಣ ಜನ ಅಲ್ಟಿಮೇಟ್ ಬಿಡ್ರಿ. ಏನು ಎಲ್ಲ ಬರೀ ಗಂಡು ಮಕ್ಳು ಸೌಂಡೇ ಬರ್ತಾರಲ್ಲ, ಹೆಣ್ಮಕ್ಳು ಸೌಂಡೇ ಮಾಡೋದಿಲ್ವ ಅಂತ ನೋಡ್ರಿ. ನಾನು ಯಾವುದೇ ಪ್ರೋಗ್ರಾಮ್ಗೆ ಹೋದ್ರು ಹೆಣ್ಮಕ್ಳು ಸೌಂಡೇ ಜಾಸ್ತಿ ಕೇಳ್ತಿರಲ್ಲ, ಹೆಣ್ಮಕ್ಳು ಸೌಂಡೇ ಜಾಸ್ತಿ ಕೇಳಿಸ್ತಾ ಇದೆ. ಸತ್ಯವಾಗ್ಲೂ ಅದೇ ಖುಷಿ ಆಯ್ತಾ ಇರೋದು. ನಾನು ಬಿಗ್ ಬಾಸ್ ಮನೆಯಿಂದ ಬಂದ್ಬಿಟ್ನಲ್ಲ, ಇಷ್ಟು ಜನ ನೋಡ್ಬಿಟ್ಟು ತಲೆ ಕೆಟ್ಟೋಗ್ಬಿಟ್ಟೈತೆ, ಕನ್ಫ್ಯೂಸ್ ಆಗ್ಬಿಟ್ಟು ನಾನೇ ಸತ್ಯವಾಗ್ಲೂ ಎಲ್ಲೋದ್ರೂ ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ ಇದೆಲ್ಲ ನೋಡಿ ಈಗ ಒಳಗಡೆ ಅಷ್ಟೊಂದು ಮಾತಾಡ್ತಾ ಇದ್ದವನು ಹೊರಗಡೆ ಬಂದ್ಮೇಲೆ ನಾನು ಸೈಲೆಂಟ್ ಆಗ್ಬಿಟ್ಟೆ. ಈ ಪ್ರೀತಿ, ಪ್ರೋತ್ಸಾಹ ಇದೆಲ್ಲ ನೋಡ್ಬಿಟ್ಟು ಏನಣ್ಣ ಏನು ಒಡೆಯವ್ರಂಗೆ ಬಂದಲ್ಲಣ್ಣ ಸ್ಟೇಜ್ ಮ್ಯಾಕ್ ಹತ್ಬಿಟ್ಟು ನನಗೆ ಭಯ ಆಗ್ಬಿಡ್ತು. ಒಂದು ಪುಟಾಣಿ ಹುಡುಗ ಈ ನಿಮ್ಮ ಡ್ರಾಯಿಂಗ್ನ ಮಾಡಿದ್ದಾರೆ. ಸೊ ಯಾರ್ದು ಕರೀರಿ ಸ್ಟೇಜ್ ಮ್ಯಾಗ ಕರೀರಿ. ಆ ಪುಟಾಣಿ ಮಾತ್ರ ಬರಲಿ. ಹಾಗೆ ದಯಮಾಡಿ ಬರಬೇಕು. ಪ್ರೀತಿಯಿಂದ ಗಿಫ್ಟನ್ನು ತಂದಿದ್ದಾರೆ ನಮ್ಮ ಚನ್ನಪಟ್ಟಣದ ಹುಡುಗರು ಯೋಗೇಶ್ವರ್ ಸರ್ಗೆ ಮತ್ತು ಗಿಲ್ಲಿಗೋಸ್ಕರ. ನನಗೆ ಸಖತ್ ಖುಷಿ ಆಯ್ತು ಇರೋದು. ರಿಯಲ್ಗಿಂತ ಫೋಟೋದಲ್ಲೇ ಚೆನ್ನಾಗಿ ಕಾಣಿಸ್ತಾವನಿ ನಾನು ಈ ಪೇಂಟಿಂಗಲ್ಲಿ.
ಕಲ್ಲಂಗಡಿ ಹಣ್ಣಲ್ಲಿ ಮಾಡಿದ್ದಿಲ್ಲ ಅಣ್ಣ ಸಖತ್ ವಾವ್. ಚೆನ್ನಾಗೈತೆ ಕಣ ಸತ್ಯವಾಗ್ಲು. ನಿಮ್ಮ ಹೆಸರು ಅಣ್ಣ? ಸಂತೋಷ್ ಸಂತೋಷ್ ಸಂತೋಷ್. ಸಂತೋಷ್ ಬಿಡ್ದಿ ಹುಡುಗ ಸಂತೋಷ್ ಬಿಡ್ದಿ. ಸಖತ್ತಾಗೈತೆ ನಿನ್ನ ಜೀವನ ಪೂರ್ತಿ ಸಂತೋಷ. ಇದೇನು QR ಕೋಡು ಮೇಲೆ ಇನ್ಸ್ಟಾಗ್ರಾಮ್ ಅಕೌಂಟು ಬುದ್ಧಿವಂತ ಇವ ಅಣ್ಣ. ಮೇಲೆ ಇದೇನು ಅಂದರೆ QR ಕೋಡ್ ಇನ್ಸ್ಟಾಗ್ರಾಮ್ ಅಕೌಂಟ್ ಅಂತ ಇದು. ಸೂಪರ್ ಕಣ, ಥ್ಯಾಂಕ್ಸ್ ಕಣ, ಥ್ಯಾಂಕ್ಸ್ ಕಣ. ಹೌದು, ಡಾಲಿ ಅಣ್ಣನೇ ಮುಂಚೆನೇ ಹೇಳ್ಬಿಟ್ಟು ಹೋದಂಗೆ ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರಿ ಅಂತ. ಬಡವ್ರ ಮಕ್ಕಳು ಬೆಳಿಬೇಕು, ಬೆಳೆಸ್ಬೇಕು ಅಂತ ಬೆಳೆಸೋರು ನೀವು. ನಮ್ಮ ಯೋಗೇಶ್ವರ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಫೋನ್ ಮಾಡಿಬಿಟ್ಟು ಚೆನ್ನಾಗಿ ಆಡ್ತಾ ಇದೆಯಾ ಕಣಪ್ಪ, ಚೆನ್ನಾಗಿ ಆಡುವಂಥ ಇವರು ಕಲಾವಿದರಾಗಿ ಬಂದಿದ್ದರಿಂದ ಆಹಾ ಜುಮ್ ಚಕ ಜುಮ್ 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 ಚಕ ಜುಮ್ ಜುಮ್ ತಂದನೇನಾ. ಈ ಸಾಂಗ್ ಐತಲ್ಲ ಸರ್, ಇದು ನಾವು ಸ್ಕೂಲಲ್ಲಿ ಇರ್ಬೇಕಾದ್ರೆ ಸ್ವಾತಂತ್ರ್ಯ ದಿನಾಚರಣೆ, ಈ ಗಣರಾಜ್ಯೋತ್ಸವಕ್ಕೆಲ್ಲ ಹೆಣ್ಮಕ್ಳು ಸಾಂಗ್ ಆಡೋರು, ಅದು ಜುಮ್ ಚಕ ಜುಮ್ ಜುಮ್. ಅದಕ್ಕೆ ಆಮೇಲೆ ನನ್ನ ಫೇವ್ರೇಟ್ ಸಾಂಗ್ ಓ ಚಿನ್ನ ಚಿನ್ನ, ಅದು ನನ್ನ ಫೇವ್ರೇಟ್ ಸಾಂಗ್ ಸರ್. ತುಂಬ ಥ್ಯಾಂಕ್ಸ್ ಸರ್ ನನ್ನ ಕರ್ಸೋದಕ್ಕೆ. ಡೈಲಾಗಾ ಬೇಡ, ನಾನು ಸತ್ಯವಲ್ಲೂ ಅನ್ಕೊಂಡೇ ಇರಲಿಲ್ಲ. ನಾನು ಹೇಳಿದ್ದು ಅದು ಚಿಕ್ಕ ವಯಸ್ಸಲ್ಲಿ ಮಿಡ್ಲ್ ಸ್ಕೂಲಲ್ಲಿ ಆಡ್ತಾ ಇದ್ದೋ ಆ ಸಾಂಗು ಹೊರಗಡೆ ನೀವೆಲ್ಲ ಇಷ್ಟೊಂದು ಪ್ರೀತಿ ತೋರಿಸಿ ಇಷ್ಟೊಂದು ವೈರಲ್ ಮಾಡ್ತೀರಿ ಅನ್ಕೊಂತ ಇರಲ್ಲ. ಯಾವ್ದು ಹೇಳ್ರಿ? ದೊಡ್ಡವ ದೊಡ್ಡವ ದ್ವಾಸೆ ಕೊಡು ನಮ್ಮಪ್ಪ ರಾಜ, ಸಾರ್ಗಾಕೋ ಸೊಪ್ಪು. ಏನು ಚಿಕ್ಕವರಿಂದ ದೊಡ್ಡವ್ರ ಗಂಟ್ಲು ಆಡ್ತಾರಲ್ಲ, ಅದೇ ಖುಷಿ ಕಾರಣ ನನಗೆ ಸತ್ಯವಾಗಲು. ಈಗ ಬರೀ ದೊಡ್ಡವ ಚಿಕ್ಕವ ಅನ್ಕಂಡು ಬರೀ ಹೆಣ್ಮಕ್ಳಿಗೆ ಮಾತ್ರ ಸಾಂಗ್ ಆಡ್ದೋ ಇಲ್ಲ ಡೈಲಾಗ್ ಹೇಳ್ದೋ, ನಮ್ಮ ಗಂಡು ಮಕ್ಳಿಗೆ ನಾನು ಯಾವಾಗಲೂ ಒಂದು ಡೈಲಾಗ್ ಹೇಳ್ತಾನೆ ಇರ್ತೀನಿ. ಗಂಡು ಮಕ್ಕಳೆಲ್ಲ ಇದ್ದೀರಲ್ವಾ, ಕೇಳೋಕೆ ರಿಪೀಟ್ ಅನ್ಬಿಸ್ಬೋದು, ಆದರೂ ಕೇಳ್ರಿ ಚೆನ್ನಾಗಿರ್ತದೆ. ಗಂಡು ಮಕ್ಕಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ಅನ್ನೋ ಮೂಟನ ಹೆಗಲ ಮೇಲೆ ಎತ್ಕೊ ಹುಟ್ಟಿರೋರು ನಾವು. ಮೀಸೆ ಬರೋಕ್ಕಿಂತ ಮುಂಚೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ, ಗ್ಯಾಪಲ್ಲಿ ಲೈಫಲ್ಲಿ ಸೆಟ್ಲ್ ಆಗುವಂತಾರೆ, ಪ್ರೀತಿ ಮಾಡೋ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ, ಆಸ್ತಿ ಮಾಡ್ಕೊಂಡು ಮದುವೆ ಆಗೋಣ ಅಂದರೆ ಏಜ್ ಜಾಸ್ತಿ ಆಯಿತು ಅಂತಾರೆ, ಲವ್ ಮ್ಯಾರೇಜ್ ಆಗೋಣ ಅಂದರೆ ಬ್ಯೂಟಿ ನೋಡ್ತಾರೆ, ಅರೇಂಜ್ ಮ್ಯಾರೇಜ್ ಆಗೋ ಅಂದರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ. ಏನು ಬೇಡ ಸಾಯೋವರೆಗೂ ಸಿಂಗಲ್ಗೆ ಇರುವ ಅಂದರೆ ಹಳೆಡೋ ಮಗ ಬಂದು ಅಂಕಲು ಅಂತ ಕರೀತಾನೆ. ಗಂಡು ಮಕ್ಕಳು ಒಂಥರ ಕುಕ್ಕರ್ ಇದ್ದಂಗೆ, ಕೆಳಗಡೆ ಫೈರ್ ಮೇಲ್ಗಡೆ ಪ್ರೆಷರ್ ಇದ್ರು ವಿಜಲ್ ಹೊಡ್ಕೊಂಡು ನಗ್ನಗ್ತಾ ಬದುಕ್ತಾ ಇರ್ತೇವೆ. ನನ್ನ ಸಾಂಗು ಸಖತ್ ಖುಷಿ ಆಗೋಯ್ತು. ಏನಪ್ಪ ಆಯ್ತು, ನಿನಗೋಸ್ಕರ ನಾನು ಡೈಲಾಗ್ ಹೇಳ್ತೀನಿ. ಮೀಟ್ರ್ ಇದ್ರೆ ಲಡಾಯಿಸ್ಬೇಕು, ಮುಂದೆ ಬಂದರೆ ಉಡಾಯಿಸ್ಬೇಕು, ಜೊತೆಲಿ ಎತ್ಕೊಂಡು ಕಟಾಯಿಸ್ಬಾರ್ದು. ನಿಜವಾಗ್ಲೂ ನಾನು ಬಿಗ್ ಬಾಸ್ ಮನೇಲಿದ್ದಾಗ ಇಷ್ಟೊಂದು ಪ್ರೀತಿ ಇದೆಲ್ಲ ಸಂಪಾದನೆ ಮಾಡ್ತೀನಿ ಅಂತ ಸತ್ಯವಾಗ್ಲೂ ಅನ್ಕೊಂಡಿರಲ್ಲ. ನಾನು ಬದುಕಿರೋವರೆಗೂ ಅದೇ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಹೆಣ ಬೀಳೋವರೆಗೂ ನಿಮ್ಮ ಋಣ ಮರೆಯಲ್ಲ ಅಂತ. ಈ ಪ್ರೀತಿ, ಈ ಪ್ರೋತ್ಸಾಹ ಎಲ್ಲ ಹಿಂಗೆ ಇರಲಿ. ನಾ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ, ಒಂದೊಂದು ಟೈಮು ಅಳನೇ ಬಂದ್ಬಿಡ್ತದೆ, ಬಟ್ ಅಳುವುದಿಲ್ಲ ಅಷ್ಟೇ. ನಾನು ಸಖತ್ ಖುಷಿ ಆಯಿತು. ನಾನು ಯಾವ ವೇದಿಕೆ ಮೇಲೆ ಹೇಳಿಲ್ಲ. ನಿಜವಾಗ್ಲೂ ನಮ್ಮ ಪೊಲೀಸರುಗಳು ನಾನು ಎಲ್ಲೇ ಹೋದ್ರೂ ಅಷ್ಟೊಂದು ಪ್ರೀತಿ ತೋರಿಸಿ ನಮ್ಮ ಮನೆಯಿಂದ ಇಷ್ಟೊಂದು ಕೆಲಸ ಇದ್ರು. ಪೊಲೀಸರ ಡ್ಯೂಟಿ ಏನು ಅಂತ ನನಗೆ ಗೊತ್ತು, ಅವ್ರು ಎಷ್ಟು ಕಷ್ಟಪಡ್ತಾರೆ ಅಂತ ನನಗೆ ಗೊತ್ತು. ಅವರು 24 hours ಕೆಲಸ ಮಾಡ್ತಾನೆ ಇರ್ತಾರೆ. ಅಂಥವ್ರು ನಾನು ನಿಮ್ಮ ಶೋ ನೋಡ್ತಾ ಇದ್ದೆ, ನಿಮಗೆ ನಮ್ಮ ಮನೆಯಿಂದ ಎಲ್ಲ ಓಟ್ ಹಾಕಿಸ್ತು ಅಂತ ಹೇಳಿದಾಗ ಸಿಕ್ಕಾಪಟ್ಟೆ ಖುಷಿ ಆಯ್ತದೆ ಸರ್. ಪೊಲೀಸ್ ಸರ್, ಸಿಕ್ಕಾಪಟ್ಟೆ ಖುಷಿ ಆಯ್ತದೆ ಸರ್. ಆಮೇಲೆ ಇನ್ನೊಂದು ಖುಷಿ ಆಯ್ತೇನಪ್ಪ ಅಂದರೆ, ಎಲ್ಲ ಊರಲ್ಲೂ ಬ್ಯಾನರ್ ಹೊಡಿಸಿ ರೈತರೆಲ್ಲ ದನ ಕಿಚ್ಚೊಡಿಬೇಕಾದ್ರೆ ಎತ್ಕೊಳ್ಳ ಮೇಲೆಲ್ಲ ಚಿತ್ರ ಬಿಡಿಸಿ ಅದೆಲ್ಲ ಮಾಡಿದರು. ಅದು ಸಖತ್ ಖುಷಿ ಆಯ್ತದೆ. ಒಬ್ಬರು ಇಬ್ಬರು ಅಂತ ಹೇಳಂಗಿಲ್ಲ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ಗಂಟ ಎಲ್ಲರೂ ಸಪೋರ್ಟ್ ಮಾಡಿರಿ. ಚನ್ನಪಟ್ಟಣಕ್ಕೆ ಇದೇ ಫಸ್ಟು ನಾನು ಬರ್ತಾ ಇರೋದು. ಬಂದಂಗೆ ಇಷ್ಟೊಂದು ಪ್ರೀತಿ, ಇಷ್ಟೊಂದು ಪ್ರೋತ್ಸಾಹ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸತ್ಯವಾಗ್ಲೂ. ನಿಜವಾಗ್ಲೂ ಇದು ಚನ್ನಪಟ್ಟಣ ಅಲ್ಲ, ಚಿನ್ನಪಟ್ಟಣ. ಚಿನ್ನಂಥ ಮನಸ್ಸು, ಚಿನ್ನಂಥ ವ್ಯಕ್ತಿಗಳು. ಅವಣ್ಣಲ್ಲಿ ಪ್ಲೇನ್ ಸೀಸ್ ಕೊಡ್ತಾ ಅವಾಗಲೇ
ಬಂತು ಕನ್ನಡ ನಿನ್ನ ಪ್ಲೇನ್ ಕಿಸ್ ಎಲ್ಲ ಬಂತು ಕನ್ನಡ. ಥ್ಯಾಂಕ್ಸ್. ತಿರ್ಗಾ ಹಾಕೋದ್ರಾ? ಆಮೇಲೆ ಕಾವು ಅಲ್ಲಿ ಕನಕಪುರಕ್ಕೆ ಬಂದಿದ್ದು ಮನೆಗೆ ಹೋದ್ರು. ಹಂಗೆ ಇನ್ನೊಂದು ಸರ್ ಬಂದಾಗ ಕರ್ಕೊಬತ್ತೀನಿ ಕಾವು ಅವ್ರನ್ನ. ಎಲ್ರೂ ಕರ್ಕೊಬತ್ತೀನಿ. ಎಲ್ರ ಮೇಲೂ ನಿಮ್ಮ ಪ್ರೀತಿ ಇರಬೇಕು. ಮಾಡ್ತೀನಿ ಕನ್ನಡ, ಡೈರೆಕ್ಷನು ಮಾಡ್ತೀನಿ, ಆ್ಯಕ್ಟಿಂಗು ಎಲ್ಲ ಮಾಡ್ತೀನಿ. ಅಲ್ಲೂ ಸಪೋರ್ಟ್ ಮಾಡೋಣ ಸಾಕು. ಸಖತ್ ಖುಷಿ ಆಯಿತು. ಚನ್ನಪಟ್ಟಣಕ್ಕೆ ಮತ್ತೆ ಬರ್ತಾ ಇರ್ತೀನಿ. ಎಲ್ಲ ಕಡೆ ಹೇಳ್ದಂಗೆ ಇಲ್ಲೂ ಒಂದು ಹೇಳ್ಬೇಕಂದ್ರೆ ಟಕರ್ ಟಮ್ಟೇಟು ಚನ್ನಪಟ್ಟಣ ಜನ ಯಾವತ್ತಿದ್ರು ಅಲ್ಟಿಮೇಟು. ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ ಇಷ್ಟೊತ್ತವರೆಗೂ ನನಗೋಸ್ಕರ ನನಗೆ ಈ ಪ್ರೀತಿ ಪಡಿಗೆ ನನಗೆ ಆ ಯೋಗ್ಯತೆ ಇದ್ದದೋ ಇಲ್ಲೋ ಗೊತ್ತಿಲ್ಲ. ಅದನ್ನು ಉಳಿಸ್ಕೊತೀನಿ ಕೊನೆವರೆಗೂ. ಧನ್ಯವಾದಗಳು. ಇಷ್ಟು ಹೊತ್ತಿಂದ ಗಿಲ್ಲಿ ನೋಡಕ್ ಕಾಯ್ತಾ ಇದ್ರಲ್ವಾ? ನೋಡಿ ಖುಷಿ ಆಯ್ತಾ ಚನ್ನಪಟ್ಟಣ? ಅದಕ್ಕೆ ನಮ್ಮ ಗಿಲ್ಲಿ ಎಷ್ಟು ಕಾರಣನೋ ಇಲ್ಲಿ ಬಂದಿದ್ದು. ಇವ್ರು ಇಲ್ಲಿ ಬರೋದಕ್ಕೆ ಮುಖ್ಯವಾದ ಕಾರಣ ಯೋಗೇಶ್ವರ್ ಸರ್ ಅವರು. ಈ ನಾಯಕನನ್ನ ಈ ವೇದಿಕೆಗೆ ಬರಮಾಡ್ಕೊಂಡ್ರು. ಆ್ಯಂಡ್ ನಮ್ಮ ವರುಣ್ ಸ್ಟುಡಿಯೋಸ್ನ ವರುಣ್ ಅವರು, DK ಶಿವಕುಮಾರ್ ಸರ್ ಅವರು, DK ಸುರೇಶ್ ಸರ್ ಅವರು ಹಾಗೂ ದೂಂತೂರು ವಿಶ್ವನಾಥ್ ಸರ್ ಅವರು, ಇವರೆಲ್ಲರೂ ಸೇರಿ ಇಷ್ಟು ಪ್ರೀತಿಯಿಂದ ನಿಮ್ಮೆಲ್ಲರ ಪ್ರೀತಿಯನ್ನು ಗಿಲ್ಲಿಯವರು ಕೊಡೋದಕ್ಕೆ ಸಾಧ್ಯ ಆಗಿದೆ ಈ ವೇದಿಕೆಯಲ್ಲಿ. ಒಂದ್ಸಲ ಗಿಲ್ಲಿಗೆ ಜೋರ ಚಪ್ಪಾಳೆ. ಹಲೋ, ಒಂದು ನಿಮಿಷ. ಇದು 100 ರೂಪಾಯಿ. ಗಿಲ್ಲಿ ಅವ್ರಿಗೆ 1000 ಇದ್ರೆ 1000 ರೂಪಾಯಿ. ಅವ್ರ ಡೈಲಾಗ್ ಇದು ಕಾಮಿಡಿ. ಅಣ್ಣ ಬೈಲಿ ಕೊಡಿಲಿ. ಇದೇನಿದು 100 ರೂಪಾಯಿ, 1000 ಇದ್ರೆ 1000 ರೂಪಾಯಿ, 2,000 ರೂಪಾಯಿ. ಚನ್ನಪಟ್ಟಣ ಚಿನ್ನ ಪಟ್ಟಣ ಅಂತ ಕರೆದು ಗಿಲ್ಲಿ ಅವ್ರು ಮಾತಾಡಿದ್ರು, ಡೈಲಾಗ್ಸ್ಗಳು ಹೇಳಿದ್ರು. ನಮ್ಮ ರೈಮ್ಸ್ ಅಂತೂ ಇದೆಯಲ್ಲ ದೊಡ್ಡವ, ಅದಂತೂ ನಮಗೆ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಡಾನ್ಸ್ ಮಾಡಿ ಗಿಲ್ಲಿ ಸ್ಟೆಪ್ ಎಲ್ಲ ತೋರಿಸಿದ್ರು. ಒಂದು ಪ್ರಶ್ನೆ, ಗಿಲ್ಲಿಗೆ ಎಷ್ಟು ಜನ ವೋಟ್ ಮಾಡಿದ್ರಿ? ವಾವ್, ಎಷ್ಟು ಸಲ ವೋಟ್ ಮಾಡಿದ್ರಿ? 99. ಸೂಪರ್. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಚನ್ನಪಟ್ಟಣ. ಈ ಪ್ರೀತಿ ನಿಜವಾಗ್ಲೂ ಈ ವೇದಿಕೆನ ಇಷ್ಟು ಯಶಸ್ಸು ಮಾಡೋದಕ್ಕೆ ಸಾಧ್ಯ ಆಗಿದೆ. ಗಿಲ್ಲಿ ಅವ್ರಿಗೂ ಕೂಡ ಎಷ್ಟು ಬ್ಯುಸಿ ಇರ್ತಾರೆ ಇವಾಗ ಅಂತ ಗೊತ್ತಲ್ವಾ? ಎಲ್ಲ ವೇದಿಕೆ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.